ಓಕೆ, ಕ್ವಿಕ್ ಅಪ್ಡೇಟ್. ಧ್ಯಾನ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಒಂದು ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿಯಿಂದ ಕಾಲ್ ಬಂದಿತ್ತು. ಇವ್ನು ಯಾಕೆ ಇವಾಗ ಕಾಲ್ ಮಾಡಿದ್ದಾನೆ ಅಂತ ಕಾಲ್ ಬ್ಯಾಕ್ ಮಾಡಿದ್ರೆ, ನಾನು ನಿನ್ನನ್ನು ನೋಡಿದೆ ಅಂತ ಹೇಳ್ದ. ನೀನು ನನ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ ಅಂದರೆ, ಧ್ಯಾನ ಮಾಡ್ತಾ ಇದ್ದಲ್ಲ ನಾನು ಬಂದಿದ್ದೆ ಅಂತ ಹೇಳ್ದ. ಸಿನ್ಸ್ ನಾನು ಫೋನ್ ಪಿಕ್ ಮಾಡಿಲ್ಲ ಅಂತಂದೇಳಿ ಅವ್ನ ಪಾಪ ಹೊರಟೋಗ್ಬಿಟ್ಟಿದ್ದ. ಬಟ್ ನಾನಿವಾಗ ಜಯನಗರ್ಗೆ ಬಂದಿದ್ದೀನಿ ಅವ್ರನ್ನ ಮೀಟ್ ಮಾಡೋದಕ್ಕೆ. ಅವನಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿನೂ ನಾನು ಇವತ್ತು ಮೀಟ್ ಮಾಡೋ ಚಾನ್ಸ್ ಸಿಕ್ತು. ನೋಡಿ, ಇದನ್ನು ಕೋಇನ್ಸಿಡೆನ್ಸ್ ಅನ್ಬೇಕಾ? ಡೆಫಿನೆಟ್ಲಿ ನಾಟ್. ಆಲ್ಮೋಸ್ಟ್ ಲೈಕ್ 4 ಇಯರ್ಸಿಂದ ನಾವು ಫ್ರೆಂಡ್ಸು, ಬಟ್ ಒಂದ್ಸಲನೂ ಡೈರೆಕ್ಟಾಗಿ ಮೀಟ್ ಆಗಿಲ್ಲ. ಅವ್ನ ತಮ್ಮನೇ ನನ್ನ 2 ಸತಿ ಮೀಟ್ ಆಗಿಬಿಟ್ಟಿದ್ದಾನೆ. ಎನಿವೇಸ್, ಇಟ್ಸ್ ಅವರ್ ಫಸ್ಟ್ ಮೀಟ್. ಯೇ ಮೀಟ್ ಮಿಸ್ಟರ್ ರಾಹುಲ್. ಇವನೇ ನನ್ನ ಫ್ರೆಂಡು. ಇವರು ರಾಹುಲ್ ಅವ್ರ ದೊಡ್ಡಮ್ಮ. ಇವರು ರಾಹುಲ್ ಅವ್ರ ಅಕ್ಕ. ಬಿಗ್ ಬಾಸ್ ನ ಬಿಗ್ ಫ್ಯಾನ್. ರೈಡ್ ಹೋಗ್ಬೇಕಂದ್ರೆ ಎಸ್ ಕಮ್ ಆನ್ ಲೆಟ್ಸ್ ಗೋ ಅಂತ ಅದೊಂದು ಪಾನಿಪುರಿ ಇಷ್ಟ ಎನರ್ಜಿ ಬರ್ತಿದೆ. ಲೆಫ್ಟ್ ಪಾರ್ಕಿಂಗ್ ಹಾಕಬಹುದು ಅನ್ಕೊಂಡು. ಇಲ್ಲ ರೈಟ್ ಸೈಡ್ ಅಲ್ವಾ? ಏ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇತ್ತಲ್ಲ ಪಾರ್ಕಿಂಗು. ಅಲ್ಲ ಇಲ್ಲೇ ವಿಘ್ನೇಶ್ವರ ಬೇಡ. ಹೌದು ಗೊತ್ತು. ಇದೇ ರೋಡ್ ಅಂತ ನೀನು ಮಾಡೋದು. ಹಾ, ಆ ಕಡೆ ರೋಡ್. ಆಲ್ಮೋಸ್ಟ್ ಐ ಹ್ಯಾವ್ ಸೀನ್ ಯುವರ್ ವಿಡಿಯೋಸ್ ಇನ್ ದಿಸ್ ಏರಿಯಾ. ಆಫ್ ಕೋರ್ಸ್ ಎಲ್ಲರೂ ನನ್ನ ವಿಡಿಯೋ ನೋಡೋರೆಲ್ಲ ನೋಡಿರ್ತಾರೆ. ಎಲ್ಲರೂ ಇದೇ ಜಾಗ ಅಂತ ಹೇಳ್ತಾ ಇರೋದು. ಇದೇ ಅಲ್ವಾ? ಅಲ್ಲ ಗೊತ್ತಾಗಿಲ್ಲ, ಇದು ಪಾರ್ಕಿಂಗ್ ಇದೆಯಾ? ಇದೆ ಅಂದ್ರೆ ಇಲ್ಲಿ ಬಿಡ್ತೀನಿ. ದೇವರಾಣೆ ಗೊತ್ತಿಲ್ಲ. ಏ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ಅಷ್ಟೇ, ನನಗೂ ಗೊತ್ತಿಲ್ಲ. ಪಾರ್ಕಿಂಗ್ ಮಾಡಿ ನೋಡೋನು ಯಾರೋ ಫುಲ್ಲು ಕೆಲಸ ಮಾಡಿಬಿಟ್ಟು. ಅಯ್ಯಪ್ಪ ಪಿಂಡಿಯವ್ರು ಬೇಕಾಗಿತ್ತು ನಮ್ಮಿಬ್ಬರನ್ನ ಬಿಟ್ ಮಾಡ್ಸಕ್ಕೆ. ಓ ಮೈ ಗಾಡ್, ವಾಟ್ ಅ ಕೋಇನ್ಸಿಡೆನ್ಸ್ ಅಂತ ಹೇಳಲ್ಲ ಬ್ರೋ ನಾನು. ವಾಟ್ ಎನರ್ಜಿ ಇಸ್ ಕನೆಕ್ಟ್ ಸಮ್ವೇರ್ ಇನ್ ನಾನು. ಹೌದು, ಎಲ್ಲಿ ಮಾಯ ಆಗ್ಬಿಟ್ಟಿದ್ಯಾ ನೀನು ಇತ್ತೀಚೆಗೆ? ಸೊ ಎವ್ರಿಥಿಂಗ್ ಇಸ್ ಫೈನ್. ಅದು ಹಂಗೆ ಇಟ್ಕೊಂಡಿದ್ದೀನಿ ಬಿಸ್ನೆಸ್. ನಿನಗೆ ಏನಕ್ಕೆ ಅಂತ? ನೀನೇನು ವಿಡಿಯೋ ಮಾಡಲ್ಲ ಏನಿಲ್ಲ, ಸುಮ್ಮನೆ ಶೋಕಿಗಲ್ಲ. ಫೋಟೋ ತೆಗಿತೀನಿ. ಅದೇ ಪ್ರೊಫೆಷನಲ್ ಫೋಟೋಗ್ರಫಿ ಮಾಡ್ತೀಯಾ ನೀನು? ಇಲ್ಲ ಮತ್ತೆ ಬೇಕು ನನಗೆ. ಇದು ಎಷ್ಟು 4 ಇಯರ್ಸ್ ಇತ್ತು, ಅದಾದ್ಮೇಲೆ ಇಸ್ಕೊಂಡಿದ್ದೀನಿ. ಬೇಕೇ ಬೇಕು. ಒಂದು 70 ವೆಯ್ಟ್ ಮಾಡ್ತಾ ಇದ್ದೆ, ಇಸ್ಕೊಂಡು ಬ್ಲೂ ಕಲರ್ಲೇ ಬೇಕು. ಕಾರ್ತಿಕ್ ಹೆಂಗಿದ್ದಾನೆ? ಕಾರ್ತಿಕ್ S23 ಅಲ್ಟ್ರಾ ಇಸ್ಕೊಂಡ. ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನೆ. ನೀನು ಅವನು ಮಾತಾಡ್ತಿದ್ದೀರಾ ಚೆನ್ನಾಗಿ? ಮತ್ತೆ ಜಗಳ ಮಾಡಿರತ್ತಾನೆ? ಯಾವತ್ತೂ ಜಗಳ ಮಾಡಲ್ಲ. ಅಯ್ಯೋ ಪ್ಲೀಸ್ ಸುಮ್ಮನೆ ಅದೆಲ್ಲ ಅವರ 5 ನಿಮಿಷದ್ದು. ನೀನೇನೋ ಸಣ್ಣ ಆಗ್ಬಿಟ್ಟಿದ್ಯಾ ಈಗ. ನೀನೇನೋ ನನ್ನ ಡೈಲಿ ನೋಡ್ತಾ ಇದ್ದಲ್ಲ. ಪ್ಲೀಸ್, ಅದು ಬರೀ ವಿಡಿಯೋಸ್ ಅಲ್ಲಿ. ಇವಾಗ ಏನಂದ್ರೆ ಫುಲ್ಲು ಡಯಟ್, ಆಮೇಲೆ ಓಡಾಡೋದು, ಆಮೇಲೆ ಊಟ ಕರೆಕ್ಟ್ ಆಗಿ ಟೈಮಿಗೆ ಎಲ್ಲ ಆಗ್ತಾ ಇದೆಲ್ಲ. ಸೊ ಹಂಗಾಗಿ ಬ್ಯಾಡ್ ವಾಟರ್ ಎಲ್ಲ ಔಟ್ ಸೈಡ್ ಹೋಗಿ ಎಲ್ಲ ಕರೆಕ್ಟ್ ಆಗಿ ಹೋಗ್ಬೇಕು. ಫಸ್ಟ್ ಈಗ ಅನ್ನ ಕರೆಕ್ಟ್ ಗಟ್ಟಿ ಇರ್ತಿತ್ತು, ಅದೇ ಹೋಗ್ಬೇಕು. ದೋ ಐ ಡೋಂಟ್ ವರ್ಕ್ಔಟ್. ನಾನು ಬ್ಯಾಡ್ಮಿಂಟನ್ ಸ್ವಲ್ಪ ತಿನ್ನಾಗಿದ್ದೀನಿ. ಎಷ್ಟು ಗಂಟೆ ಹೋಗ್ತೀಯ ಹೇಳು? ನಾನು ಬರ್ತೀನಿ. ಮಾರ್ನಿಂಗ್ 6 o'clock ಬರ್ತೀನಿ. ನಾನು 4 ಗಂಟೆಗೆ ಎದ್ದಿರ್ತೀನಿ. ನಿಮ್ಮಮ್ಮ ಹೆಂಗಿದ್ದಾರೆ ಕೇಳ್ದೆ ಅಂತ ಹೇಳು ನಿಮ್ಮಮ್ಮನ. ಸೊಪ್ಪು ಸಾಂಬಾರ್. ನಿಮ್ಮ ದೊಡ್ಡಮ್ಮ ಕರೆದ್ರು, ನೀನ್ ಒಂದ್ಸತಿನೂ ನನಗೆ ಕರ್ದಿಲ್ಲ. ನೀನ್ ಒಂದ್ಸತಿನಾರು ಮನೆ ಕರೆದಿದ್ರೆ ನಾನು ಟಕ್ಕಂತ ಬಂದ್ಬಿಡ್ತಿದ್ದೆ. ನೀನು ಗೃಹ ಪ್ರವೇಶಕ್ಕೂ ನೀಟಾಗಿ ಕರ್ದಿಲ್ಲ. ಜಸ್ಟ್ ಒಂದೇ ಸತಿ ಕರ್ದೆ. ನಿಯರ್ ಇರ್ಬೇಕಾದ್ರೆ ಇನ್ನೊಂದ್ಸತಿ ಕರಿಬೇಕಿರ್ಲಿಲ್ಲ ನಿನಗೆ. ಇನ್ನೊಂದ್ಸತಿ ಕರೆದ್ರೆ ನಾನು ಬರ್ತಿದ್ದೆ. ತಗೊಂಡ್ ಬಂದ್ಬಿಟ್ರು. ಅವ್ರಿಗೆ ಒಂದ್ ರೌಂಡ್ ಹಿಂಗ್ ಕರ್ಕೊಂಡ್ ಹೋಗ್ತಿದ್ದೆ, ಎಲ್ಲ ತೋರ್ಸ್ಕೊಂಡ್ ಬರ್ತಿದ್ದೆ. ಅಯ್ಯೋ ಪಾಪ, ಎಲ್ಲ ಐಟಮ್ಸ್ ಏನೇನ್ ಸಿಗುತ್ತೆ ಎಲ್ಲ ಪರಿಚಯ ಮಾಡಿಸ್ಬಿಡ್ತಿದ್ದೆ. ಬಂದೆಲ್ಲ ತಗೊಳ್ಳಿ, ನಮ್ ಫ್ಯಾನ್ಸ್ ಇರೋದು ಅಂತ ಹೇಳಿ. ಈ ರೋಡಲ್ಲಿ ಆ ಕಡೆ ಬ್ಯಾಗ್ಸು, ಕ್ಲಿಪ್ಸು, ಅದು ಇದು. ನಾವು ಬಂದ್ರೆ ಇಲ್ಲಿಂದ ಹೋಗೋದೇ ಕಮ್ಮಿ, ನೀವು ಮನೆಗೆ ಹೋಗೋಕೆ ಲೇಟ್ ಮಾಡ್ತೀವಿ. ಹೌದು, ಜಯನಗರ ಅಂದ್ರೆ ಹೋಗೋಕೆ ಟೈಮ್ ಸಾಲಲ್ಲ. ಹಿಂಗ್ ಹೋಗೋಣ. ಇದು ಜುಡಿಯೋ ಎಲ್ಲ ಸುತ್ಕೊಂಡು, ಮ್ಯಾಕ್ಸ್ ಎಲ್ಲ ಸುತ್ಕೊಂಡು ಒಳಗಡೆ
ಹಿಂಗೆ ಫುಲ್ ಬಿಟ್ರೆ ಓಡೋಡ್ ಹೋಗ್ತಾ ಇರ್ತಾರೆ ಆಂಟಿ. ನಮ್ಗಿಂತ ಫಾಸ್ಟ್ ಪರ್ಸು. ಮಾಡೋಕ್ಕಿಲ್ಲ ಅಂತ ಲಾಕ್ ಆಗ್ತಾರಂತೆ. ಹೌದಾ? ನೀವು ಅವ್ರು ಕರ್ಕೋ ನಡಿ, ನೀನ್ ಬಂದೆ. ಆಯ್ತು, ಹಿಂಗ್ ಬಾ ನೀನು. ಹಿಂಗಿಂದ ಬಂದ್ಬಿಡು, ಹಿಂಗಿಂದ ಬಂದ್ಬಿಡು. ಬಾ ಬಾ ಬಾ. ಸಿಕ್ತಾ ಬಸ್ಸು? ಅದು ಎಣ್ಣೆಗೆ ಯಾರೋ ದುಡ್ಡು ಕೊಟ್ಟಿದ್ರು. ನಿಧಾನ. ಬನ್ನಿ, ನಿಧಾನ ಮಾಡ್ಕೊಂಡು ಕೈ ಹಿಡ್ಕೊಳ್ಳಿ. ಹಿಂಗ ಅನ್ಬೇಡಿ, ಹಿಂಗೆ ಅಷ್ಟೇ. ಅವನ ನಿಲ್ಲಿಸ್ಬೇಕು ಅಲ್ವಾ? ಕರೆಕ್ಟು. ತುಳಸಿ ಹಬ್ಬ ಬೇರೆ ಇದೆ ಅಲ್ಲ. ಆಯ್ ಬಿಸಿ ಫುಲ್ಲು. ಬರೀ ಫೋನ್ ನೋಡ್ಕೊಂಡಿರು. ಇದು ಬ್ಯಾಗ್ ಅಂಗಡಿ. ಇಲ್ಲಿ ಏನ್ ಬ್ಯಾಗ್ ಬೇಕಿದ್ರೆ ತಗೊಳ್ಳಿ ಆಯ್ತಾ? ಇವ್ರ ನಮ್ಮ ಅಕ್ಕ, ಇವ್ರು ನಮ್ಮ ಆಂಟಿ. ಇವ್ರು ಬಂದಾಗ ಚೆನ್ನಾಗಿಲ್ಲ ಬ್ಯಾಗ್ ನ ತೋರ್ಸು ಆಯ್ತಾ? ಜಯನಗರಕ್ಕೆ ಬರ್ತಾ ಇರ್ತಾರೆ ಇವರು. ಸಖತ್ತಾಗಿ ಚೆನ್ನಾಗಿರೋ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಲಂಚ್ ಬಾಕ್ಸ್ ಆಗ್ಲಿ, ಹುಡುಗಿ ಲೇಡೀಸ್ ಬ್ಯಾಗ್ ಆಗ್ಲಿ, ಅಲ್ಲೂ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ನಾನು ಇಲ್ಲೇ ತಗೊಂಡೋಗೋದು. ಅಂಡ್ ಎಲ್ಲಾದ್ರೂ ಫಂಕ್ಷನಿಗೆ, ಆಮೇಲೆ ಎಲ್ಲಾದ್ರೂ ಟ್ರಿಪ್ ಹೋಗ್ತೀವಿ ಅಂದ್ರೆ ಎಲ್ಲ ಬ್ಯಾಗ್ಸ್ ಇಲ್ಲಿದ್ದಾವೆ. ನೋಡು, ಫುಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಸಾಕಾ? ಇಲ್ಲಿ ನೋಡಿ, ಇದು ನಮ್ಮ ಅಣ್ಣಂದು ಕ್ಲಿಪ್ ಅಂಗಡಿ. ಅಣ್ಣ ಪಾರ್ಟಿ ಕೊಡ್ಸ್ಬೇಕು, ಬರ್ಡೇ ಪಾರ್ಟಿ. ಇಲ್ಲಿ ಕ್ಲಿಪ್ಸ್ ಚೆನ್ನಾಗಿರುತ್ತೆ ಅಕ್ಕ, ನೋಡಿ. ಇವರು ನನ್ನ ಫೇವ್ರೆಟ್ ಅಣ್ಣ. ಇವರು ಜಯನಗರಲ್ಲಿ. ಇವ್ರು ನಂಗೆ ಅಕ್ಕ ಆಗ್ಬೇಕು, ಇವರು ಆಂಟಿ. ಓಕೆ, ಇವ್ರು ಬಂದಾಗ ಎಲ್ಲ ಚೆನ್ನಾಗಿ ತೋರ್ಸ್ಬೇಕು ಅಣ್ಣ, ಚೆನ್ನಾಗಿ ಕೊಡ್ಬೇಕಾಯ್ತಾ? ಹೋಗ್ಲಾ ಹಂಗೆ? ಹೋಗ್ಲಾ? ನೀನ್ ಏನು ಗೊತ್ತಾಗಿಲ್ವೇನೋ? ಆಟ ಹಾಕೊಂಡಿದೀನಿ. ಹಿಂದೆ ಹೋಗು, ತೋರ್ಸು. ಅವನು ಗಾಡಿಯಲ್ಲಿ ಪಾರ್ಕ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹಿಂಗ್ ತಗೊಂಡ್ಬರ್ತೀನಿ ಅಂತ ಹೋದ. ಏನ್ ಗೊತ್ತಾ ಇದು ಹಿಂಗ್ ಅನ್ನೋದು? ಅದೇ ಹಂಗಂದ್ರೆ ಅದು ಇಲ್ಲ, ಅವ್ರಿಗೆ ಹಾಕೋಣ. ಇದು ಹಿಂಗ್ ಇಟ್ಕೊಂಡು ಹಿಂಗ ಅನ್ನಿ ಎರಡು ಉದ್ದ ಕಾಣಿಸ್ತವ್ರೆ, ಎಷ್ಟು ಕ್ಯೂಟ್ ಆಗಿ. ಅಣ್ಣ, ಅಂಕಲ್ ಬಾಯ್. ಎಲ್ಲಿ ಇವತ್ತು ಟೋಪಿ ಇಲ್ಲ? ನಾನ್ ಹಾಕೊಂಡಿದೀನಿ. ಹಂಗೆ ಗೊತ್ತಿಲ್ದಂಗೆ ಎತ್ಕೊಂಡು ಹೋಗ್ಬೇಕಿತ್ತು. ಸೂಪರ್, ಹಿಂಗೆ ಚೆನ್ನಾಗ್ ಕಾಣ್ತಿದ್ದೀರಾ. ಬೇಡ ನನಗೆ, ಬೇಡ. ಇದೇ ನನಗೆ ಚೆನ್ನಾಗಿದೆ ಅಲ್ವಾ ಅಂಕಲ್? ಓಕೆ ಬಾಯ್. ಅಂದ್ರೆ ಈ ಕಲರ್ಗೆಲ್ಲ ಕಲರ್ ಇಲ್ಲ. ನೋಡಿ, ಇಲ್ಲಿ ಫುಲ್ಲು ಖುಷಿ. ಈ ಕಡೆ ಒಂಚೂರು ಮುಖ ತೋರಿಸಿ. ಫುಲ್ ಹೊಗಳ್ತಾ ಇರೋದಕ್ಕೆ ಫುಲ್ ಮೇಲೆ ಹೋಗ್ತಾವ್ರೆ. ಅಣ್ಣ ಬನ್ನಿ ಬನ್ನಿ, ಕೆಳಗ್ ಬನ್ನಿ. ಏನು ಅಷ್ಟು ಹೊಗಳ್ತಾವ್ರಲ್ಲ ಹೆಣ್ಮಕ್ಳು? ಎಲ್ರು ಬುಟ್ಟಿಗೆ ಬೀಳ್ಸ್ಕೊಬಿಟ್ಟಿದೀರಾ? ಎಲ್ಲಾ ಹೆಣ್ಮಕ್ಳನ್ನ ಬುಟ್ಟಿಗೆ ಬೀಳ್ಸ್ಕೊಂಡಿದೀರಾ? ಓ, ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದಾರೆ ಇವ್ರ ಮನೇಲಿ. ನನ್ಗೇನು ಬೇಡಪ್ಪ. ನೋ ಜಂಕ್. That is not junk, it's masala. Junky, what we call is burgers, pizza. ಆಚೆ ಕಡೆ ಫುಡ್. ಆಗ್ಲಿಂದ ಇಷ್ಟು ಮಾತಾಡ್ತಾ ಇದೀರ, ಮತ್ತೆ ಅದಕ್ಕೆ ಏನಾದ್ರು ತಿನ್ಬೇಕಲ್ಲ? ಟೇಸ್ಟ್ ತಿಂದೆ ನಾನು ಆಲ್ರೆಡಿ. ಊಟ ಆಯ್ತು ನಂದು. ಸ್ವಲ್ಪ ಟೇಸ್ಟ್ ಮಾಡಿ. ಅಣ್ಣ, ನಾನು ಇಷ್ಟೊತ್ತಂಗ ಮಾತಾಡ್ಸಿದೀನಿ. ನಂಗೆ ಟೇಸ್ಟಿಗೆ ಒಂಚೂರು ಏನು ಕೊಡಲ್ವಾ? ಕೊಡ್ತಾರೆ. ಸರ್, ಮಸಾಲೆ ನೀಕಿ ಮಸಾಲೆ ತಾನೆ? 3 ಮಸಾಲೆ, ನೀನು ಮಸಾಲೆ ತಾನೆ? ಸ್ವಲ್ಪ ಟೇಸ್ಟ್ ಮಾಡ್ತೀಯಾ? 3 ಮಸಾಲೆ ಕೊಡಿ ಸರ್, ಅದೆಲ್ಲ ಟೇಸ್ಟ್ ಮಾಡಿ. ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಹಾಕೊಂಡ್ಲಾ? ನೀವೇ ಹೇಳ್ಕೊಡ್ಬೇಕು ನೋಡಿ. ಆಮೇಲೆ ಫುಲ್ ಕಾಂಪಿಟೇಷನ್. ಹೋಗ್ಲಿ, ನಾನು ಕೆಲ್ಸಕ್ಕೆ ತಗೋತೀರಾ? ಏನ್ ಕೆಲ್ಸ ಅಂತ ಕೇಳಲ್ವಾ? ಎಲ್ಲ ತಿಂದು ಟೇಸ್ಟ್ ನೋಡೋದು. ಕೊಡ್ತೀರಾ?
ಪಾನಿಪುರಿ ಒಂದು ಪ್ಲೇಟ್ ಕೊಡಿ ಅಂಕಲ್. ಇಲ್ಲ ಹೇಳಿದ್ರು ಪಾನಿ ಫ್ರೀ ಆಗಿ ಕೊಡ್ತೀರಂತೆ. ಪಾನಿ ಫ್ರೀ ಆಗಿ ಕೊಡ್ತಾರೆ ಇಲ್ಲಿ. ಇನ್ನೊಂದ್ ಸ್ವಲ್ಪ ಪಾನಿ ಹಾಕಿ ಅಣ್ಣ ಪ್ಲೀಸ್. ಒಂದ್ ಬಾಟ್ಲಿ ಇದ್ರೆ ಪಾನಿ ತಗೊಂಡೋಗ್ತಿದ್ದೆ. ಪಾನಿ ಮಸ್ತ್ ಇರುತ್ತೆ. ಹೆಂಗೆ ಜೀರ್ಣ ಆಗುತ್ತೆ ಅಂದ್ರೆ ಮಸ್ತ್ ಇತ್ತು ಪಾನಿ. ಪಾನಿ ಕೊಡೋದೇ ಜೀರ್ಣ ಆಗುತ್ತೆ. ಅಲ್ಲ ನಾವ್ ಎಷ್ಟೇ ತಿನ್ಲಿ ಪಾನಿ ಕುಡಿದ್ರೆ ಹೆಂಗ್ ಜೀರ್ಣ ಆಗುತ್ತೆ. ಸಖತ್ತು ಚೆನ್ನಾಗಿದೆ. ಹೌದು, ಅದು 1 ಲೀಟರ್ ಬಾಟಲ್ ಖಾಲಿ ಮಾಡ್ಕೋ, ಪಾನಿ ಹಾಕ್ಸ್ಕೊಳ್ಳೋಣ ಬೇಗ. ಹಾಕೊಡ್ತೀರಾ? ಅದು ನಮ್ಮ ಅಕ್ಕನ ಮನೆ, ಇವ್ರ ಮನೆ ಹೋಗಲ್ಲ ಪಾಪ, ಅದಕ್ಕೆ ಸುಮ್ನೆ ಅಂದೆ ಅಣ್ಣ. ಪಾನಿ ಬೇಡವಾ ನಿಮಗೆ? ಸ್ವೀಟ್ ಏಷಿಯನ್ ಗೊತ್ತಿಲ್ಲ ಆಗಿದೆ ಅಲ್ಲ. ಪಾನಿ ಎಲ್ಲಾ ಕಡೆ ಚೆನ್ನಾಗಿರಲ್ಲ ಯೂಶಲಿ, ಒಂದೊಂದ್ ಹತ್ರ ಮಾಡ್ತೀನಿ. ಯಾಕೆ ನೀವು ಕುಡಿದಿಲ್ಲ? ಅವ್ರ ಕಾಫಿ ಬೇಕಂತ. ಕಾಫಿ ಲವರ್, ಎಷ್ಟಾದ್ರೂ ಕಾಫಿ ಇವಾಗ 2 ಸಲ ಆಯ್ತು. ಇನ್ನೊಂದ್ಸಲ ಅಯ್ಯೋ ನನ್ ಖಾರ ತಿಂದಿವ ಕಾಫಿ ಬೇಕು. ನೀವು ಹೆಂಗಿದ್ರೆ ನೀವು ಹೋಗಿ ಮನೆಗೆ ಹೋಗ್ಬೇಡಿ. ಈ ಮನೆಯಲ್ಲಿ ಹೋಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದ್ 2 ಸಲ ಆಗುತ್ತೆ. ಎಷ್ಟೊತ್ತಿಗೆ ಮಲಗ್ತೀರಾ? ಗಿರೀಶ ಇದ್ರೆ ಬಿಗ್ ಬಾಸ್ ನೋಡ್ಕೊಂಡು. ಓ ಬಿಗ್ ಬಾಸ್ ನಾನು ಹೋಗ್ಬೇಕು ಬೇಗ. ಬಿಗ್ ಬಾಸ್ ಇವತ್ತು ಸುದೀಪ್ ಬರ್ತಾನಲ್ವಾ, ಅದಕ್ಕೆ 9 ಗಂಟೆಗೆ ಬಿಗ್ ಬಾಸ್. ಏನಾಗ್ಲಿ ನಾನು ಅಷ್ಟೊಂದು ಚಪಾತಿ ಮಾಡಿ ಮಶ್ರೂಮ್ ಗೊಜ್ಜು ಮಾಡ್ಬೇಕು. ಇದು ಏನ್ ಬಿಟ್ಟಿದಾರ ನೋಡೇ ಇಲ್ಲ ಇವತ್ತು. ಮಶ್ರೂಮ್ ಬೇರೆ ಗೊಜ್ಜು ಮಾಡ್ಬೇಕು. ನೀನ್ ಹೋಗಿ ಏನೋ ನೋಡ್ಬೇಕು. ಅಷ್ಟೆಲ್ಲ ಹುಚ್ಚಿಲ್ಲ, ಟೈಮ್ ಇದ್ದಾಗ ಮಾತ್ರ ನೋಡ್ತೀವಿ. ಇವಾಗ ಮನೆಗೆ ಹೋಗಿ ನಮಗೆ ಯಾವ ಕೆಲಸ ಆಗ್ಲಿಲ್ಲ ಅದನ್ನ ಪರವಾಗಿಲ್ಲ, ಮನೆಗೆ ಹೋಗಿ ಎಡಿಟ್ ಮಾಡೋದಿರುತ್ತೆ. ವಿಡಿಯೋಸ್ ಅಂತ ಸೇರ್ಸ್ಕೊಂಡು ಅದೇ ತಿನ್ನೇದಿ. ಎಡಿಟ್ ಮಾಡೋದ್ರಲ್ಲೇ 2 ಅವರ್ ಹೋಗ್ಬಿಡುತ್ತೆ. ಅಷ್ಟೊಂದು ಟೈಮ್ ಆಗುತ್ತೆ. ಏನೋ ಸೇಷನ್ ನಪ್ಪ ಹಾಕೋದು ಉಪ್ಪಿಟ್ಟು ಬಲೆ ಸೇಷನ್ ಹಾಕೋದು. ಏನು ಉಪ್ಪಿಟ್ಟನ್ನ ಮಾಡಕ್ ಹೋಗಿದ್ದೀರಲ್ಲ. ಹಾ, ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ. ದೋಸೆಗಳೆಲ್ಲ ನಮ್ಗೆ ಇಷ್ಟ. ನೀವು ಬೆಣ್ಣೆ ದೋಸೆ ತಿನ್ಬಿಡಿ, ಫಿದಾ ಆಗ್ಬಿಡ್ತೀರಾ. ಅಯ್ಯೋ ನಾವೆಲ್ಲ ನಾವು ಜಾಸ್ತಿ ದಾವಣಗೆರೆಯಲ್ಲಿ ತಿಂದಿದ್ದೀರಾ? ಹಂಗಾರೆ ಓಕೆ. ಇಲ್ಲಿ ಆಮೇಲೆ SLV ಹೋಟ್ಲ್ ಅಂತ ಇದೆ. ಐ ನೋ SLV. ಇಡ್ಲಿ ಮಸ್ತ್ ಇರುತ್ತೆ. ಇಡ್ಲಿ ಅಲ್ಲ, ನಾವ್ ಎಲ್ಲ ಅಂಗಡಿಗಳಿದಾವೆ. ನಿಮ್ಗೆ ಹತ್ರ ಅದು ವೆಜಿಟೇರಿಯನ್ ಹೋಟೆಲ್ ಕಣೋ. ನಾವು ಬಸ್ ಎಲ್ಲ ನಾನ್ ಮುಂಚೆ ಬಸವನಗುಡಿಯಲ್ಲಿ ಇದ್ದಾಗ SLV ಗೆ ಹೋಗ್ತಾ ಅಲ್ಲಿ ಇದ್ದೆ. ಬಂದ್ಬಿಟ್ಟು ನಮ್ಗೆ ಫೇವ್ರೆಟ್ ಅಂದ್ರೆ ಟೊಮೆಟೊ ಸೂಪ್. ಥ್ಯಾಂಕ್ ಯು ಸೋ ಮಚ್. ಪ್ರೂವ್ ಮಾಡ್ಬಿಟ್ರಿ ನೀವು ಸ್ವೀಟ್ ತಿಂದು ನೀವು ಸ್ವೀಟ್ ಅಂತಂದೇಳಿ. ಅಯ್ಯೋ ಗಾಡ್, ನೋಡಿ ನಾನ್ ಪ್ರಮೋಷನ್ ಮಾಡಿಸಿ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ತಗೊಳ್ಳೋಣ. ನಾನ್ ಕರ್ಕೊಂಡ್ ಬಂದಿರೋದು ನಮ್ಗೆ ಹೇಳ್ತಾ ಇದ್ದಾರೆ. ಬನ್ನಿ ಅಂತ ಕರ್ಕೊಂಡ್ ಬಂದ್ರೆ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಚಕ್ರ ತರ ಇದೆಯಲ್ಲ, ಅದೊಂದು ಸಕ್ರ ತರ ಇದೆ, ಬೇಡ. ಕೊಡಿ. ಸ್ವೀಟ್ ಇರುತ್ತಾ ನಿಮ್ ತರಾನೇ? ಬಾಲ್ ಹುಡುಕ್ತಾ ಇದೀವಿ ಬಾಲ್. ಓ ಇಟ್ಸ್ ಹಿಯರ್. ಓಕೆ, ಯೆಸ್, ಸಿಕ್ತು. ನಂಗೇನು ಕೊಡಲ್ವಾ ಬಾಲ್ ಕೊಟ್ಟಿದ್ದಕ್ಕೆ? 10 ರೂಪಾಯಿ ಕೊಡ್ಬೇಕು. ಇಲ್ಲ ಅಲ್ಲಿ 1 ಪ್ಲೇಟ್ ಪಾನಿಪುರಿ. Thank you so much. You're welcome. You have to pay. No, I was just kidding. Thank you. Bye. ಗೊತ್ತಿಲ್ದೇ ಎಲ್ಲ ಅಲ್ಲ, ಅದೇ ನನ್ಗೆ ಓದಿಕ್ಕೆ ನಷ್ಟ ಆಗ್ಲಿಲ್ಲ, ಎಲ್ಲ ಇದಾಯ್ತು ನನ್ಗೆ. ನೀವ್ ಅನ್ಕೊಂಡಿದ್ದೆಲ್ಲ ಆಗಿದ್ಯಾ? ಹಾ, ಎಷ್ಟು ನಮ್ 4 ವರ್ಷದಿಂದ ಫ್ರೆಂಡ್ಸು. ಇವತ್ತೇ ಹೆಂಗ್ ಮೀಟ್ ಮಾಡ್ಬೇಕು ಅಂತ ಮುಖ ಮೀಟ್ ಆಗಿಲ್ಲ ನಾವು. ಅವ್ರು ಹೇಳ್ತಾರಲ್ಲ, ಏನೇ ಒಂದು ಆಗ್ಬೇಕಂದ್ರೆ ಅದಕ್ಕೆ ಟೈಮ್ ತಗೋಬೇಕು. ಅದು ಗೊತ್ತಿಲ್ದೇ ಆಗುತ್ತೆ. ಟ್ರೂ. ಇವನ್ ಕಾರ್ತಿ ಮೀಟ್ ಆಗ್ಬಿಟ್ಟಿದಾನೆ, ಇವನೇ ಮೀಟ್ ಆಗಿಲ್ಲ ನನ್ನ. ಟು ಬಿ ಆನೆಸ್ಟ್ ಫುಲ್ ಖುಷಿ ಆಯ್ತು ನನಗೆ. ಹಂಗಲ್ಲ, ನಿನ್ನನ್ ಮೀಟ್ ಮಾಡೋದಕ್ಕಿಂತ ಇವ್ರಿಬ್ರನ್ನ ಮೀಟ್ ಮಾಡಿ. ಇವನ್ ನಂಗ್ ತಮ್ಮ ಅಂತಾರ. ಇವನು ನನಗ್ ತಮ್ಮ ಅಪ್ಪ ಏನು ಕಟ್ಟೆ ಮಾಡ್ಬಿಟ್ಟ.
ಅಮ್ಮ ಅಂದ ತಕ್ಷಣ ಕಟ್ ಮಾಡ್ಬಿಟ್ಟ. ಅದಲ್ಲ, ಅಲ್ಲಿ ಅಣ್ಣ ಇದ್ದಾನೆ ಅದಕ್ಕೆ. ಓಕೆ. ಅವನು ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ. ನಿನ್ನೆಯಿಂದ ನಡೀತಾ ಉಂಟು. ರಾಜಶೇಖರ ಹಾಯ್ ಇತ್ತ ಸೋಡೆ ಇತ್ತ చూడండి. ಹೌದು, ಯಾರ್ಯಾರೋ ಅಲ್ಲ, ನಾನು ಒಬ್ಳೆ ಯಾರೋ, ಎಲ್ಲರೂ ಅವರೇ ನಿಮ್ಮವ್ರೇನೆ, ನಾನು ಒಬ್ಳೆ ಯಾರೋ. ಪಾಪ ಅವ್ರು ಕನ್ಫ್ಯೂಸ್ ಆಗ್ಬಿಟ್ರು, ಯಾರೋ ಬಂದ್ಬಿಟ್ಟಿದಾರಲ್ಲ. ಕಾಲ್ ಮಾಡ್ಬಿಟ್ರು, ನಿನ್ ಫ್ರೆಂಡ್ಗೆ ಕಾಲ್ ಮಾಡ್ಬಿಟ್ಟಿದ್ಯಾ ಅಂತ ಅಲ್ಲ, ಅವ್ರು ಯಾರಿಗೋ ಮಾಡಿದ್ದಾರೆ ಅಂತ ಸೌಂಡ್ ಬರ್ತಾ ಇದೆ. ನೀನು ಮೀಟಿಂಗ್ ಹೋಗ್ತಾ ಇದ್ಯಾ? ಇಲ್ಲ, ಅದ್ಯಾಕೆ ಇಷ್ಟು ವರ್ಷ ಹೋಗ್ತಾ ಇದ್ಯಾ? ಯಾರಿಗೆ ಮಾಡೋದು? ನಿಧಾನ, ಕೂಲ್ ಟ್ರಾಫಿಕ್ ಸೌಂಡ್ ಬರ್ತಾ ಇಲ್ಲ ಇವತ್ತು ಆಕ್ಚುಲಿ. ಎಲ್ಲೋ ಹೋಗ್ತಿದ್ಯೋ? ಕೇಳಿಸ್ತಾ ಇದೆ. ನನ್ನ ಇಲ್ಲೇ ಬಿಡು, ಎಲ್ಲಾದ್ರೂ ಬಾರೋ, ಅಲ್ಲಿಂದ ಮಾಡ್ತೀನಿ, ನೀನು ಆರಾಮಾಗಿ ಹೋಗು. ಯೂಟ್ಯೂಬ್ ಈ ಬಿಡ್ಡ ಯೂಟ್ಯೂಬರ್ ಅಂತ. ಅಯ್ಯೋ, ರಾಹುಲ್ ಫ್ರೆಂಡ್ ಅಂತ ಹೇಳಿ. ಫ್ರೆಂಡ್ ಅವರಿಗೆ ಸ್ವಲ್ಪ ಖುಷಿ ಇದೆ. సౌండా ఏంటికి వస్తారు మీట్ చేసుకుందాం ఇంపిలేదా ఏ అది సౌండ్ ಏನೋ ಎಲ್ಲರೂ ತೆಲುಗಲ್ಲಿ ಮಾತಾಡುತ್ತಾ ನೀವು? ನಾವು ತೆಲುಗುವರೇ, ಅದು ನನಗೆ ಗೊತ್ತು. ನನ್ನ ಮಕ್ಕಳ ಹತ್ರ ನಾವು ಇಲ್ಲ, ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ. ಮಕ್ಕಳ ಹತ್ರ ನಮ್ಮ ಮಕ್ಕಳು ಎಲ್ಲ ರೆಡ್ಡಿಸೇ, ನಾವು ಕನ್ನಡದಲ್ಲಿ ಮಾತಾಡೋದು. ನಾವೆಲ್ಲ ರೆಡ್ಡಿನೇ, ಆದ್ರೆ ಕನ್ನಡನೇ ಮಾತಾಡೋದು. ತೆಲುಗು ಮಾತಾಡಿ ರೆಡ್ಡಿ ಆಗಿ ಕನ್ನಡ ಮಾತಾಡ್ತೀರಾ ಅಂತ ನಮ್ಮ ರಿಲೇಷನ್ಸ್ ಎಲ್ಲ. ನಾವು ಕರ್ನಾಟಕ ಅಮ್ಮ ತಿಂತಾರೆ, ಕರ್ನಾಟಕದಲ್ಲಿ ಯಾರಾದ್ರೂ ಕೇಳಿ ಜಗಳ ಮಾಡ್ತಾ ಇದ್ದಾರೆ. ಹೌದಾ? ಸೂಪರ್. ನಮ್ಮ ತಂಗಿದಾರೆಲ್ಲ ಬಂದು ತೆಲುಗಲ್ಲಿ ಮಾತಾಡ್ತಾರೆ, ನಮ್ಮ ಯಜಮಾನ ಕನ್ನಡದಲ್ಲೇ ಮಾತಾಡೋದು. ಚಿಕ್ಕ ಮಕ್ಕಳಿಂದ ನಾವು ಕನ್ನಡ. ಸೋ ನೈಸ್. ನಮ್ಮ ಮನೆ ಪಕ್ಕದಲ್ಲಿ ಒಬ್ರ ಯಾರು ಗೊತ್ತಿಲ್ಲ, ಮನೆ ಕಟ್ಕೊಂಡು ಅಲ್ಲಿ ಬಂದಾಗ ಅಲ್ಲ ನಾವು ತೆಲುಗು ಅಲ್ಲ, ನೀವು ಕನ್ನಡ ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ನೀವು ತೆಲುಗು ನಂಗೆ ಅನ್ಸಲೇ ಇಲ್ಲ. ಯಾವಾಗ್ಲೂ ಅಷ್ಟೇನೆ. ನಮ್ಮ ಅಕ್ಕ ಎಷ್ಟೊಂದ್ ಜನಕ್ಕೆ ಬೈತಾರೆ ಗೊತ್ತಾ? ಸೂಪರ್, ನಿಮ್ಮಂತವ್ರು ಬೇಕು ನಮ್ ಕರ್ನಾಟಕಕ್ಕೆ, ನಿಮ್ಮಂತವ್ರು ಬೇಕು. ನಾನ್ ಎಲ್ಲಾದ್ರೂ ಕರ್ನಾಟಕದಲ್ಲಿ ಇದ್ಕೊಂಡು ತೆಲುಗು, ಹಿಂದಿ, ಅದು ಇದು ಅಂತ ಮಾತಾಡ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ಲ. ಸೂಪರ್. ಜೈ ಕನ್ನಡ ಕನ್ನಡ ಕಲಿಯಕ್ಕೆ ಎಲ್ಲಾ ಭಾಷೆ ಬೇಕು. ಫ್ರೆಂಡ್ ನಂತ ಮಾತಾಡಿಯಪ್ಪ. ಏ ಕಾರ್ತಿ, ಹಾಯ್, ಹೌ ಆರ್ ಯು? ಎಲ್ಲಿ ನೀನೇ ಮಿಸ್ಸು, ಬಂದಿಲ್ಲ. ಅವ್ನು ಇಂತದಕ್ಕೆಲ್ಲ ಬರಲ್ಲ. ಆಡ್ಕೆ ತೋಡ್ಕೊಂಡ್ ಹೋಗ್ತಾ ಉಂಟು. ಸೂಡಲ್ಲ ತೋಡ್ಕೊಂಡು ಅವನು ಹೇಳ್ತಾನೆ ಎಲ್ಲಿ ಹೋಗ್ತಾ ಇದೀರಾ ಅಂತ. ಇವ್ರು ಎಲ್ರು ಮನೆಗೆ, ಮತ್ತೆ ಅವ್ರಿಗಿನ್ನು ಕರ್ಕೊಂಡು ಹೋಗಿ ಅಂತ ಇದ್ದಾನೆ. ಆಲ್ರೆಡಿ ಬರ್ತಾ ಇದ್ದಾಳೆ, ಆಲ್ರೆಡಿ ಕರ್ಕೊಂಡು ಹೋಗ್ತಿದ್ದಾರೆ. ನೀನಲ್ಲಿ ಬಾ, ನೀನೇ 2 ಸತಿ ಮೀಟ್ ಮಾಡ್ಬಿಟ್ಟಿದ್ಯಾ ನನ್ನ. ನಿಮ್ಮ ಅಣ್ಣ ನೋಡು, ಅಯ್ಯಪ್ಪ ಅವ್ರ ಕಡೆಯಿಂದ ನಾವು ಮೀಟ್ ಮಾಡಂಗಾಯ್ತು. ಗೊತ್ತಿಲ್ಲ, ಅಯ್ಯಪ್ಪ ಹೌದಾ? ನೀವ್ ನೋಡಿದ್ರೆ ನಾವು ನಮ್ಮ ಮನೆ ಹತ್ರ ಬಂದವ್ರ, ಅವಾಗ ನಾವ್ ಹೋಗಿರ್ಲಿಲ್ಲ. ಎಲ್ಲ ಆರಾಮಾ? ಬಾಗುನ್ನಾರಾ? ಅವನ್ಗೇನಪ್ಪ, ರಾಜ ಇದ್ದಾನೆ ಅವನ್ಗೇನಪ್ಪ. ಅವ್ರ ಅಣ್ಣ ಚೆನ್ನಾಗ್ ನೋಡ್ಕೊಂತಾನಲ್ಲ, ಅದಕ್ಕೆ. ಅಣ್ಣ ತಮ್ಮನ್ ನೋಡ್ಕೊಂತಾನೆ, ತಮ್ಮ ಅಣ್ಣನ್ ನೋಡ್ಕೊಂತಾನೆ. ನಮ್ಮನ್ನಂತೂ ನೋಡೋರು ಯಾರು ಇಲ್ಲ. ಲೇಔಟ್ బొమ్మ ఇప్పుడు చెప్తాను అనుకుంటా. లేవట్ ని తప్పి చెప్తాను అనుకో. లేవట్ బొమ్మ లేవట్ అంటానికి రారా చిన్ను, రారా చిన్ను, చిన్ను రారా వచ్చండా. ಹೆಣ್ಮಗು వాడు ఉడిసి పారొస్తాడు. ಬಂದು ನಿಂತ್ಕೊಂಡಿದ್ ನೋಡಿ ಅಲ್ಲಿ ರೈಟ್. ಅಮ್ಮ ದೇವ್ರೆ. ಹೆಲಿಕಾಪ್ಟರ್ ಏನಾದ್ರು ಓಡಿಸ್ತಾ ಇದೆ, ರಾಕೆಟ್ ಏನಾದ್ರು ಓಡಿಸ್ತಾ ಇದೆ. ಅಲ್ಲ, ಅವ್ನಿಗೆ ಮೀಟಿಂಗ್ ಇದೆ ಇವಾಗ, ಅದಕ್ಕೆ ಅಷ್ಟು ಫಾಸ್ಟ್ ಆಗಿ ಹೋಗ್ತಾನೆ. ಅದಕ್ಕೆ ಡ್ರೈವಿಂಗ್ ಅಂತಾನೆ ಆಗೋದು ಇವ್ರಿಗೋಸ್ಕರ. ಮತ್ತೆ ಇನ್ನೇನ್ ಮಾಡ್ತೀಯಾ? ಯು ಶುಡ್ ಲವ್ ಡ್ರೈವಿಂಗ್, ಯು ಶುಡ್ ಲವ್ ರೈಡಿಂಗ್. ಎಷ್ಟು ಮಾಡ್ಬಿಟ್ಟಿದ್ದೀನಿ, ಎಷ್ಟ್ ಮಾಡಿದ್ವಿ ಅಂದ್ರೆ ಜೀವನ ಪೂರ್ತಿ ಇದ್ದೇ ಇರುತ್ತೆ. ಯು ಹ್ಯಾವ್ ಟು ಬಿ ಎನರ್ಜೆಟಿಕ್, ಎಂಥೂಸಿಯಾಸ್ಟಿಕ್ ಆಗಿರ್ಬೇಕು ಯಾವಾಗ್ಲೂನು. ರೈಡ್ ಹೋಗ್ಬೇಕಂದ್ರೆ ಎಸ್ ಕಮ್ ಆನ್ ಲೆಟ್ಸ್ ಗೋ ಅಂತ. ಅದೊಂದು ಪಾನಿಪುರಿ ಇಷ್ಟ ಎನರ್ಜಿ ಬರ್ತಾರೆ ಅಲ್ವಾ ಅಕ್ಕ? ಹೇಳಿ. ಎಷ್ಟೋ ರೈಡ್ ಮಾಡಿದೀನಿ, ಎಷ್ಟೋ ಡ್ರೈವ್ ಮಾಡಿದೀನಿ ಅಂತ ಅಂತಾನೆ. ನಾವ್ ಸಾಯೋವರೆಗೂ ಎಲ್ಲ ಮಾಡ್ತಾನೆ ಇರ್ಬೇಕಾಗುತ್ತೆ ಅಲ್ವಾ? ಮುಗಿಸ್ತೀವಿ ಅಂತ ಅದೇ ಹೆಂಗೋ ಬೇಕು ಹಂಗಲ್ಲ. ಇರುತ್ತೆ ಡ್ರೈವಿಂಗ್ ಅನ್ನೋದು, ಎನರ್ಜೆಟಿಕ್ ಆಗಿರ್ಬೇಕು. ಇವಾಗ ಏನೋ ನೀವು ಕರೆದ್ರಿ, ಹೋಗೋಣ ಬನ್ನಿ ಅಂತ ಕರ್ಕೊಂಡ್ ಹೋಗ್ಬೇಕು. ಅವನು ಒಂದೊಂದ್ಸಲ ಏನ್
ನನಗ್ ಫುಲ್ ಟಯರ್ಡ್ ಆಗಿದೀನಿ ಪೂರ ಓಡ್ಸಕ್ ಆಗಲ್ಲ. ಏನೇನ್ ಹೇಳ್ತಾನೆ ಗೊತ್ತಾ ಅವನು. ಇರೋದ್ನೇ ಹೇಳಿ. ಅವ್ನಿಗೆ ಇಷ್ಟ ಆದ್ರೆ ಮಾತ್ರ ನಡೀರಿ ಹೋಗೋಣ ಹೋಗೋಣ ಅಂತ ಬರ್ತಾನೆ. ಮೂಡಿದ್ದೆ ಇಲ್ಲ ಅಂದ್ರೆ ಅವ್ನ್ ಮೂಡೇ ಇರಲ್ಲ. ಮೂಡ್ ಪೇಷಂಟ್ ಆಗ್ಬಿಟ್ಟಿರ್ತಾನೆ. ವರ್ಷಕ್ಕೆ ಒಂದ್ 2-3 ಸತಿ ಹೋಗಲ್ಲ ಅಷ್ಟೇ, ಎಲ್ಲ ಸತಿ ಹೋಗಿ ಪೇಷಂಟ್ ಆಗ್ಬಿಡ್ತಾನೆ. 365 ದಿನದಲ್ಲಿ 65 ದಿನ ಹೋಗಿರಲ್ಲ, 300 ದಿನ ಹೋಗಿರ್ತೀನಿ ಅಂತ. ನಂಗೆ ಎಲ್ಲ ಕರ್ಕೊಂಡು ಹೋಗು ಅಂತ. ತುಂಬಾ ದೃಷ್ಟಿ ಆಗ್ಬಿಡುತ್ತೆ ನನಗೆ. We spoke about this also. ನನ್ಗೂ ಆಗಿತ್ತು ಸೇಮ್, ನನ್ಗೂ ಹಂಗೆ ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋಗ್ಬಿಡ್ಲಿ ಹಂಗೆ ದೃಷ್ಟಿ ಆಗ್ಬಿಟ್ಟು. ಅವಾಗ ಆತರ ಆದಾಗ ನಾವ್ ಯಾವ ಡ್ರೆಸ್ ಹಾಕಿರ್ತೀವೋ ಆ ಡ್ರೆಸ್ ಅಲ್ಲಿ ದೃಷ್ಟಿ ತಗೋದು. ಹೌದಾ? ಅವಾಗ ಹೋಗುತ್ತೆ. ನನ್ ತುಂಬಾ ಹಂಗ ಆಗ್ತಾ ಇತ್ತು. ಯಾವ ಡ್ರೆಸ್ ಅಲ್ಲಿ ಹಾಕಿರ್ತೀವೋ ದೃಷ್ಟಿ ಆಗುತ್ತೋ ಆ ಡ್ರೆಸ್ ಅಲ್ಲಿ ದೃಷ್ಟಿ ತಗೋದು. ನನಗೆ ದೇಶಕ್ಕೆ ಜಾಸ್ತಿ ಆಗಲ್ಲ. ಇವ್ನ್ ಹಂಗ ಹೇಳಿ ಆಮೇಲೆ ತಗಸ್ಕೊಂಡ ಇವನು. ಅದು ಹೆಂಗಾಗುತ್ತೆ ಅಂದ್ರೆ ಊಟ ತಿಂದಿದ್ದು ಇರಲ್ಲ, ವಾಮಿಟ್ ಏನು ಸೇರಲ್ಲ, ಫುಲ್ ಓಡಾಡ್ತಿದೀನಿ, ಫುಲ್ ಡಾನ್ಸು ಅದು ಇದು ಎವ್ರಿಥಿಂಗ್, ಎಲ್ಲಾರು ನನ್ ಮೇಲೆ ಕಣ್ಣು. ಬೆಳಗ್ಗೆ ಎದ್ರೆ ಮುಹೂರ್ತಕ್ಕೆ ಫುಲ್ ಜ್ವರ, ಫುಲ್ ವಾಮಿಟ್, ಫುಲ್ ಜ್ವರ, ಮುಹೂರ್ತಕ್ಕೆ ಹೋಗಕ್ಕೆ ಆಗಿಲ್ಲ. ರಾತ್ರಿ ಎಲ್ಲಾ ಹಿಂಗಿದ್ದೆ, ಇವಾಗ ಹಿಂಗ ಆಗ್ಬಿಟ್ಟಲ್ಲ ಅಂತ ಫುಲ್ ರೇಗಿಸ್ತಿದಾರೆ ಎಲ್ರು ನನ್ಗೆ. ಆಮೇಲೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ರು, ಏನೂ ಆಗಿಲ್ಲ, ವರ್ಕೌಟೇ ಆಗಿಲ್ಲ. ಅದು ದೃಷ್ಟಿ ಆದ್ರೆ ನೀವ್ ಎಷ್ಟೇ ಹಾಸ್ಪಿಟಲ್ ಅಲ್ಲಿ ತೋರ್ಸ ಏನು ಆಗಲ್ಲ. ಹೌದು, ನಮ್ಮ ಅಮ್ಮ ಮನೆಗ್ ಬಂದು ನಮ್ಮ ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೊಂಡ್ ಮೇಲೆನೆ ನಂಗೆ ಸಮಾಧಾನ ಆಗಿದೆ. ರೈಟ್ ತಗೊಳ್ಳೋ. ನಮ್ಮದು ಪೊಲೀಸ್ ಸ್ಟೇಷನ್ ಇದೆ. ನಿಮ್ದ? ಅಲ್ಲಿ ಆ ಪೆಟ್ರೋಲ್ ಬಂಕ್ ಕಾಣಿಸ್ತಲ್ಲ ಸಿಗ್ನಲ್ ಹತ್ರ, ಅಲ್ಲೊಂದ್ ಜಗಳ ಆಗ್ಬಿಟ್ಟಿತ್ತು. ಪೆಟ್ರೋಲ್ ಬಂಕ್ ದಾರಿ ನೀನ್ ಫೋನು ನೋಡಿಲ್ಲ ಅಂದ್ರೆ ಮಂಗ ಬಿಸಿ ಇದ್ರೆ ಹೇಳ್ಬೇಕು, ಎಲ್ಲ ಬಂದ್ ಕಾಣಿಸ್ಬೇಕು. ನಾನ್ ಹಂಗೆಲ್ಲ ಬಿಸಿ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಎಲ್ಲಿ ನಾನು ಐ ವಿಲ್ ಮೇಕ್ ಟೈಮ್. ಎಂಟರ್ಟೈನರ್ ಪ್ಲೀಸ್. ಮತ್ತೆ ನಾನು ಅನ್ಕೊಂತೀನಿ ಅಸ್ಯೂಮ್ ಎಲ್ಲ ಮಾಡ್ಕೋಬಾರ್ದು ಆಯ್ತಾ. ಅಸಂಪ್ಷನ್ಸ್ ಆರ್ ದ ರಿಯಲ್ ಫಕ್ ಅಪ್. ರಿಮೆಂಬರ್, ನನ್ನ ಫೇವರೇಟ್ ಆಂಜನೇಯ. ಹೌದು, ಯಾರಿಗೆ? ದೊಡ್ಡಮ್ಮ ಮನೆ. ಹೌದಾ? ಅವ್ರ ಮನೆ ದೇವ್ರೆ ಆಗ್ತದೆ. ಆಂಜನೇಯ ಒಳ್ಳೇದ್ ಮಾಡಪ್ಪ. ನೀನ್ ಫುಲ್ ಕೇಳಿಸ್ಕೊಂಡ್ಯಾ ನನ್ನ ಸ್ಪೀಚು? ಇಲ್ಲ ಕೇಳಿಸ್ಕೊಂಡೆ ಆಲ್ಮೋಸ್ಟ್. ನನಗೆ ಕಾಲ್ಸ್ ಬರ್ತಾ ಇತ್ತು, ಆದ್ರೂ ನಾನು ಯೋಗದಲ್ಲಿದ್ದಾಗ ಸೈಲೆಂಟ್ ಮಾಡಿ ಕುತ್ಕೊಂಡೆ. ನಾನು ಅಷ್ಟೇ ಸೈಲೆಂಟ್ ಮಾಡಿ ಕುತ್ಕೊಂಡಿದ್ದೆ. ನೀನ್ ಯಾವ ಕಡೆ ಹೋಗ್ತಿದ್ಯಾ? ಮನೆ ಬೆಳ್ಳಂದೂರ್. ರೈಟ್ ಇಸ್ಕೊ ಬೆಳ್ಳಂದೂರ್. ನೀನ್ ಯಾಕೆ ಅಷ್ಟು ದೂರ ಇದೆಯೋ? ನೀನ್ ಇಲ್ಲೇ ಇರ್ಬೇಕು ಅಲ್ವಾ? ಈಗ ಹೋಗಿ ಒಂದು ಆಪಲ್ ಎತ್ಕೊಂಡ್ಬರ. ಏನು ಬೇಡ ಸರ್, ನಿಮ್ಗೆ ಬೇಕಾ? ನಮಗೆ ಬೇಕಾಗಿದೆ. ನಿಮ್ಮ ಹತ್ರ ಏನಿದೆ? ಇದೆ, ನನ್ನ ಹತ್ರ ಕೊಡ್ತೀನಿ. ಏನ್ ಕೊಡ್ತೀವಿ? ಆಪಲ್ ಇದೆ. ಆಪಲ್ ಇಲ್ಲಿಂದ ತಗೊಂಡಿರೋದು. ನಿಮ್ಗೆ ಹೆಂಗ್ ಗೊತ್ತು? ನನ್ಗೆ ಗೊತ್ತಿಲ್ಲ ಮೇಡಮ್. ಎಲ್ಲಿ ನೋಡಿದ್ರ ನೀವು? ಅದಕ್ಕೆ ನಾನು ಇದನ್ನ ನೋಡಿದ್ರಾ? ನಾನ್ ಹೇಳೋವರೆಗೂ ನಿಮ್ಗೆ ಗೊತ್ತೇ ಇಲ್ಲ. ಇರ್ಲಿಲ್ಲ. ನನ್ಗೆ ಗೊತ್ತ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಕೇಳ್ತೇನೆ. 10 ರೂಪಾಯಿ ಕೊಡ್ತೀನಿ ತಗೊಳ್ಳಿ. ಇಲ್ಲ ಅದು ಜ್ಯೂಸ್ ಮಾಡ್ಲಿ. ಜ್ಯೂಸ್ ಮಾಡೋ 10 ರೂಪಾಯಿಗೆ ಮಾಡ್ತಿದೀನಿ. ಜ್ಯೂಸ್ ಮಾಡ್ಲಿಕ್ಕೆ, ಗಾರ್ನಿಶ್ ಮಾಡ್ಲಿಕ್ಕೆ. ಈಗ ನಾನ್ ತಿನ್ಬಿಟ್ರೆ ಇವಾಗ ಹಿಂಗೆ ಪೇ ಮಾಡಿ ಅಷ್ಟೇ. ಮಾಡಲ್ಲ, ಓಡೋಗ್ಬಿಡ್ತೀನಿ. It's so sweet. ಓ ಸತ್ಯ ಟಾಟಾ.